ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಬೋರ್ಡ್ ಎಕ್ಸಾಮಲ್ಲಿ ಹೇಗೆ ಮಾಡಿದ್ದೀರಾ ಅಂತ ನಿಮ್ಗೆಲ್ರಿಗೂ ಒಂದು ಐಡಿಯಾ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮ ರಿಸಲ್ಟು ಬಂದುಬಿಡುತ್ತೆ. ಈಗ ಬೋರ್ಡ್ ಎಕ್ಸಾಮ್ ರಿಸಲ್ಟನ್ನು ಸಿ ಇ ಟಿಗೆ ಹಿಂಗೂ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ನಾನು ಸಿ ಇ ಟಿಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನನಗೆ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ? ಈಗ ನಾನು ನೋಡಿದ್ದೀನಿ ಆಲ್ರೆಡಿ ಯೂಟ್ಯೂಬಲ್ಲಿ ಕಾಲೇಜ್ದು ಕಟ್ ಆಫ್ಸ್ ಎಲ್ಲ ಹೇಳಕ್ಕೆ ಶುರು ಮಾಡಿದ್ದಾರೆ. ದ ಥಿಂಗ್ ಇಸ್, ನಿಮಗೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಸ್ಟಡೀಸ್ ಮೇಲೆ ಇರಬೇಕೇ ಹೊರತು ಯಾವ ಕಾಲೇಜ್ ಅಂತ ಅಲ್ಲ. ಈ ಪಾಯಿಂಟ್ ಆಫ್ ಟೈಮಲ್ಲಿ ಹಾಗಾದರೆ ನಿಮ್ಮ ಫೋಕಸ್ ಏನಾಗಿರಬೇಕು ಮಕ್ಕಳೇ ಅಂದರೆ, ಸಿ ಇ ಟಿಲಿ ನೀವು ಎಷ್ಟು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಏನು ಓದಬೇಕು, ಇಷ್ಟೇ ನಿಮ್ಮ ಟಾರ್ಗೆಟ್ ಆಗಿರಬೇಕು. ಆಯಿತಾ? ಸೊ ನಾನಿವತ್ತು 70% ಹಿಡಿದು 95% ಬೋರ್ಡ್ಸಲ್ಲಿ ತೆಗೆದವರು ನಿಮಗೆ ಟಾಪ್ 1000 ಬರೋದಕ್ಕೆ ಎಷ್ಟು ಸ್ಕೋರ್ ಮಾಡಬೇಕು ಸಿ ಇ ಟಿಲಿ ಎಲ್ಲದೂ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನೀವು ಸೀರಿಯಸ್ ಆಸ್ಪರೆಂಟ್ ಆಗಿದ್ದರೆ ಖಂಡಿತ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಆಯಿತಾ? ಸೊ ನಿಮ್ಮಲ್ಲಿ ಯಾರು ಇನ್ನೂ ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂಥವರು ಅಟ್ಲೀಸ್ಟ್ ಸೆಕೆಂಡ್ PUC ಪೋರ್ಷನನ್ನಾದರೂ ಕ್ಲೀನಾಗಿ ಕವರ್ ಮಾಡಿ ಮಕ್ಕಳೇ. ಯು ಸ್ಟಿಲ್ ಹ್ಯಾವ್ 22-23 ಡೇಸ್ ಅರೌಂಡ್ ಟೈಮ್. ಸೊ ಇದೆರಡು ಬ್ಯಾಚು ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ಅವೈಲಬಲ್ ಇದೆ. ನೀವು 20 ಡೇಸಲ್ಲಿ ಆರಾಮಾಗಿ ಸೆಕೆಂಡ್ PUC ಪೋರ್ಷನ್ ಅಂತೂ ಮುಗಿಸ್ಬಹುದು. ಮಾಕ್ ಟೆಸ್ಟ್ಸು ಎಲ್ಲದು ಅವೈಲಬಲ್ ಇರುತ್ತೆ. ಬರೀ ಟೀಚಿಂಗ್ ಬೇಕು ಅಂದರೆ ಸುದರ್ಶನ ಬ್ಯಾಚ್ಗೆ ಎನ್ರೋಲ್ ಆಗಿ, ಜೊತೆಗೆ ಇಂಜಿನಿಯರಿಂಗ್ ಅಡ್ಮಿಷನ್ವರೆಗೂ ನನಗೆ ಕೌನ್ಸಿಲಿಂಗ್ ಸಪೋರ್ಟ್ ಬೇಕು ಅಂದರೆ ದ್ರೋಣ ಬ್ಯಾಚ್ಗೆ ಎನ್ರೋಲ್ ಆಗಿ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದಕ್ಕೆ ಎನ್ರೋಲ್ ಆಗಬಹುದು. ಆಯಿತಾ? ಸೊ ನೋಡಿ, ಫಸ್ಟ್ ಕಾಲಮಲ್ಲಿ ನಾನು ಸಿ ಇ ಟಿಲಿ ಎಷ್ಟು ಮಾರ್ಕ್ಸ್ ಔಟ್ ಆಫ್ 180 ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮಾತ್ರ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ಫಸ್ಟಿಗೆ ಬೋರ್ಡ್ ಎಕ್ಸಾಮಲ್ಲಿ 95-100% ಅಂದರೆ 270 ಅಥವಾ 280+ ಇನ್ ಬೋರ್ಡ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ಸ್ಕೋರ್ ಮಾಡಿದವರು ಬಿಲೋ 1000 ಬರಬೇಕು ಅಂತ ಹೇಳಿದ್ರೆ, ಸೊ ನಿಮಗೆ 160-180 ಸ್ಕೋರ್ ಮಾಡಿದ್ರೆ ಯು ವಿಲ್ ಬಿ ರ್ಯಾಂಕಿಂಗ್ ಬಿಲೋ 300. ಅದೇ ಥರ 150-160 ಸ್ಕೋರ್ ಮಾಡಿದ್ರೆ ಅರೌಂಡ್ 800-1000 ಹತ್ತಿರ ಬರುತ್ತೆ. ಸೊ 140+ ಅಂತೂ ಮಾಡಲೇಬೇಕು ಮಕ್ಕಳೇ. ಸೊ ಇನ್ ಆರ್ಡರ್ ಟು ಸ್ಕೋರ್ ಬಿಲೋ 1000 ರ್ಯಾಂಕಿಂಗ್ ನೀವು 140-150 ರೇಂಜಿಗೆ ಮಾಡಬೇಕು. ಆಯಿತಾ? ಅದೇ ಎಲ್ಲಾದರೂ ನೋಡಿ, ಇದು ಸೇಫ್ ಝೋನ್. ಸೊ ಇಷ್ಟು ಸ್ಕೋರ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಪ್ರಾಬಬಿಲಿಟಿ ಇರುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ಚೆನ್ನಾಗಾಗಿ ಸಿ ಇ ಟಿಲಿ ಒಂದು ಆ್ಯಾವ್ರೇಜ್ ಆಗಾದರೂ ನೀವು ಈ ರ್ಯಾಂಕಲ್ಲಿ ಎಂಡಪ್ ಆಗ್ತೀರಾ. ಆಯಿತಾ? ನಾನು ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ ಹೋದ ವರ್ಷದ ನಮ್ಮ ಸ್ಟೂಡೆಂಟ್ಸಿನ ಡೇಟಾ ಇಟ್ಕೊಂಡೆ. ಸೊ ಅದರಿಂದ ಇದು ಎಲಾಬೊರೇಟೆಡ್ ವರ್ಷನ್ ಅಷ್ಟೇ. ಸೊ ಎಲ್ರಿಗೂ ಏನು 95-100% ಅಂತೂ ಬರೋದಿಲ್ಲ ಬೋರ್ಡ್ಸಲ್ಲಿ. ಸೊ ನೆಕ್ಸ್ಟ್ ನೋಡಿ, ಅರೌಂಡ್ 90-95 ಅಂದರೆ 270+ ಸ್ಕೋರ್ ಮಾಡಿದವರು, ಹಾಗಾದರೆ ಬಿಲೋ 1000 ಒಳಗೆ ಬೇಕು ಅಂದರೆ ನೋಡಿ ಇಷ್ಟು ಅರೌಂಡ್ 150 ಹತ್ತಿರ ಸ್ಕೋರ್ ಮಾಡಬೇಕಾಗತ್ತೆ. ಯಾಕಂದರೆ ಬೋರ್ಡ್ ಎಕ್ಸಾಮಲ್ಲಿ ಕಮ್ಮಿ ಆಗಿಬಿಟ್ಟಿದೆ. ಕರೆಕ್ಟ್? ನೀವೆಲ್ಲಾದರೂ ಸೇಫ್ ಝೋನಿಗೆ ಬರಬೇಕು ಅಂದರೆ ಯು ಹ್ಯಾವ್ ಟು ಸ್ಕೋರ್ ಅಟ್ಲೀಸ್ಟ್ 120+ ಇನ್ ಆರ್ಡರ್ ಟು ಸ್ಕೋರ್ 7,000-12,000. ಆಯಿತಾ? ನನ್ನ ಪ್ರಕಾರ ಸೇಫ್ ಝೋನ್ ಅಂದರೆ 25,000-35,000 ಇಸ್ ಆಲ್ಸೋ ಎ ಸೇಫ್ ಝೋನ್. ಯಾಕೆ ಅಂತ ಒಂದು ಸಣ್ಣಕ್ಕೆ ಕತೆ ಹೇಳ್ತೀನಿ ನೋಡಿ. ಇವಾಗ ನಿಮ್ಮ ಕ್ಲಾಸಲ್ಲಿ ನೀವು 100 ಜನ ಇದ್ದೀರಾ. ಔಟ್ ಆಫ್ ದಿಸ್ 100 ಮೆಂಬರ್ ಯು ಆರ್ ಸ್ಕೋರಿಂಗ್ 10th ರ್ಯಾಂಕ್ ಅಂತ ಅಂದ್ಕೊಳ್ಳಿ. ಸೊ ದಟ್ ಮೀನ್ಸ್ ಯು ಆರ್ ಆನ್ ದ ಟಾಪ್ 10% ಆಫ್ ಯುವರ್ ಕಾಲೇಜ್. ಕರೆಕ್ಟ್ ಅಲ್ವಾ? ಈಗ ಇದೇ ರಿಸಲ್ಟನ್ನು ಇಡೀ ಕರ್ನಾಟಕಕ್ಕೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅರೌಂಡ್ 3,60,000 ಸ್ಟೂಡೆಂಟ್ಸ್ ಬರಿತಾ ಇದ್ದಾರಂತೆ ಅಲ್ವಾ? ಹಾಗಾಗಿ ಇದರಲ್ಲಿ ಟಾಪ್ 10% ಅಂದರೆ 36,000 ಸ್ಟೂಡೆಂಟ್ ತನಕ ರ್ಯಾಂಕ್ ಬಂದರೂ ಯು ಆರ್ ಲ್ಯಾಂಡಿಂಗ್ ಅಪ್ ಇನ್ ಟಾಪ್ 10% ಆಫ್ ದ ಸ್ಟೂಡೆಂಟ್. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ 36,000 ರ್ಯಾಂಕ್ ತೆಗೆಯೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಆಗಿ ಇರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ಎಲ್ಲರೂ ನೋಡಿ, ಸೇಫ್ ಝೋನ್ ನಿಮ್ಗೆಲ್ರಿಗೂ ಸೇಫ್ ಝೋನು ಒಂದು 90+ ಇರಬೇಕಾಗತ್ತೆ ಮಕ್ಕಳೇ. ಸಿ ಇ ಟಿಲಿ PCM ಇಂದ 90+ ಆಗಬೇಕು. ಸೊ ಪರ್ ಸಬ್ಜೆಕ್ಟು 30 ಮಾರ್ಕ್ಸ್ ಮೇಲೆ ಸ್ಕೋರ್ ಮಾಡಬೇಕು. ಆಯಿತಾ? ನೀವು ಏನೂ ಓದ್ತಾನೇ ಇಲ್ಲ, ನಾನು ದೇವ್ರ ಮೇಲೆ ಭಾರ ಹಾಕಿ ಸಿ ಇ ಟಿ ಬರಿತೀನಿ ಅಂದರೆ ನಿಮಗೆ 12-18 ಮಾರ್ಕ್ಸ್ ಅಷ್ಟೇ ಬರೋದು. ನಿಮ್ಗೆ ಅದ್ರ ಮೇಲೆ ಏನು ಎಫರ್ಟ್ ಹಾಕಿದ್ರೂ ಬರೋದಿಲ್ಲ, ಲಕ್ ಫೇವರ್ ಮಾಡೋದಿಲ್ಲ ಮಕ್ಕಳೇ ಸಿ ಇ ಟಿಲಿ. ಆಯಿತಾ? ನೀವು ಅಟ್ಲೀಸ್ಟ್ ಸೆಕೆಂಡ್ PUC ಪೋರ್ಷನನ್ನು ಚೆನ್ನಾಗಿ ಓದ್ಕೊಂಡು ಹೋದರೂ ನೀವು ಆರಾಮಾಗಿ 30+ ಸ್ಕೋರ್ ಮಾಡಬಹುದು. ಆವಾಗ ಒಂದಿಷ್ಟು ಲಕ್ ಫೇವರ್ ಆಗುತ್ತೆ. ಯಾಕೆ ಅಂದರೆ ನಿಮ್ಗೊಂದು 25 ಕ್ವಶನ್ ನೀವಾಗೆ ಕರೆಕ್ಟಾಗಿ ಆನ್ಸರ್ ಮಾಡಿ, ಇನ್ನು ಉಳಿದಿರೋದೆಲ್ಲ ಇಂಕಿ ಪಿಂಕಿ ಪಾಂಕಿ ಮಾಡಿದ್ರು ಅರೌಂಡ್ 30+ ಆಗುತ್ತೆ. ಆವಾಗ ಅಟ್ಲೀಸ್ಟ್ ನೀವು ಸೇಫ್ ಝೋನಲ್ಲಿ ಲ್ಯಾಂಡ್ ಆಗ್ತೀರಾ. ಆಯಿತಾ? ಈಗ ನೆಕ್ಸ್ಟ್ ನೋಡಿ,
ನೆಕ್ಸ್ಟು ಅರೌಂಡ್ 85 to 90% ತೆಗಿಯೋರು, ಅಂದರೆ 250+. ಜಾಸ್ತಿ ಜನ ಲ್ಯಾಂಡ್ ಅಪ್ ಆಗೋದು ಇದೇ ಮಾರ್ಕ್ಸಲ್ಲಿ. ಅರ್ಥ ಆಯ್ತಾ? ಸೊ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲಿ ಅಂದರೆ, ಇಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಜಾಸ್ತಿ ಜನ ಲ್ಯಾಂಡ್ ಆಗ್ತಾರೆ, ಹಾಗಾಗಿ ಇಲ್ಲೂ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗಿಂದ. ಆಯಿತಾ? ನೋಡಿ, ನಿಮಗೆ ಸೇಫ್ ಝೋನು ಅಟ್ಲೀಸ್ಟ್ 100 to 110 ಮಾಡಲೇಬೇಕಾಗತ್ತೆ ಸೇಫ್ ಝೋನಿಗೆ. ಸೊ ಇದೆಲ್ಲ ಅದಕ್ಕಿಂತ ಕೆಳಗೆ ಹೋದ್ಮೇಲೆ ಸೇಫ್ ಝೋನ್ ಇರೋದಿಲ್ಲ, ನಿಮಗೆ ಒಳ್ಳೆ ಕಾಲೇಜ್ ಬೇಕಂದರೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರದೇ ಇದ್ದರೂ ಒಳ್ಳೆ ಕಾಲೇಜ್ ತೊಗೊಳೋದಕ್ಕೆ ಒಂದಿಷ್ಟು ಸ್ಟ್ರಾಟಜಿ ಇರಬೇಕು, ಅಟ್ಲೀಸ್ಟ್ ಆಪ್ಷನ್ ಎಂಟ್ರಿಲಾದರೂ ಒಂದು ಎಡ್ಜ್ ಇರಬೇಕು. ಸೊ ನೀವು ಕೌನ್ಸಿಲಿಂಗ್ ಸಪೋರ್ಟ್ ಯಾರ ಹತ್ರದಿಂದನಾದರೂ ತೊಗೊಳ್ಳಿ, ಬೇಜಾರಿಲ್ಲ. ಬಟ್ ಸ್ಟಿಲ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಕೌನ್ಸಿಲಿಂಗ್ ಸಪೋರ್ಟ್ ತೊಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇದು ಜಾಸ್ತಿ ಜನ ಬರಲ್ಲ ಅಂತಲೇ ಅಂದ್ಕೊಳ್ಳೋಣ. 80 to 85% ಲ್ಯಾಂಡ್ ಆದರೆ ಬೋರ್ಡ್ ಎಕ್ಸಾಮ್ಸಲ್ಲಿ, ಸೊ ನಿಮಗೆ ನೋಡಿ ಸೇಫ್ ಝೋನ್ ಎಲ್ಲ ಮೇಲೆ ಹೋಗ್ತಾ ಬರ್ತಾ ಇದೆ ಸಿ ಇ ಟಿಲಿ. ಸೊ ಅಟ್ಲೀಸ್ಟ್ ನೀವು 110 to 120 ಸ್ಕೋರ್ ಮಾಡಬೇಕು ಇನ್ ಆರ್ಡರ್ ಟು ಲ್ಯಾಂಡ್ ಅಪ್ ಇನ್ ದಿಸ್ ಸ್ವೀಟ್ ಸ್ಪಾಟ್. ಆಯಿತಾ? ಸೊ ಇದಕ್ಕಿಂತ ಕೆಳಗೆ ಆದರೆ ಸೀಟ್ ಎಲ್ಲರೂ ಇಲ್ಲಿಂದ ಕೆಳಗೆ ರ್ಯಾಂಕ್ ಎಲ್ಲ ಹೋಗಿ ನಿಮ್ಮದು ಕ್ಯಾಟಗರಿ ಬೆನಿಫಿಟ್ಟು ಇಲ್ಲ ಅಂದರೆ ನಿಮಗೆಲ್ಲ ಸೀಟ್ ಅಷ್ಟು ಈಸಿಯಾಗಂತೂ ಆಗೋದಿಲ್ಲ ಸಿ ಇ ಟಿಲಿ. ಆಯಿತಾ? ನೀವು ಅಂದ್ಕೊಂಡಿದ್ದು ಕಾಲೇಜೆಲ್ಲ ಖಂಡಿತ ಸಿಗೋದಿಲ್ಲ ಆವಾಗ. ಸೊ ಆಸೆ ಎಲ್ರಿಗೂ ಇರುತ್ತೆ, ನಾವು ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದಬೇಕು, ಒಳ್ಳೆ ಪ್ಲೇಸ್ಮೆಂಟ್ ಆಗಬೇಕು ಅಂತ. ಬಟ್ ಅದಕ್ಕೆ ತಕ್ಕಂತೆ ಸಿ ಇ ಟಿಗೆ ನೀವು ಎಷ್ಟು ಎಫರ್ಟ್ ಹಾಕಿ ಓದ್ತಾ ಇದ್ದೀರಾ ಮಕ್ಕಳೇ? ಸೊ ಅದನ್ನು ನಿಮಗೆ ನೀವೇ ಕ್ವಶನ್ ಮಾಡ್ಕೋಬೇಕು. ಆಯಿತಾ? ನೀವು ಇವತ್ತಿಂದ ಎಫರ್ಟ್ಸ್ ಹಾಕಿದ್ರೂ ಆಗೇ ಆಗುತ್ತೆ, ಬಟ್ ನೀವು ಹಿಂದಿನ ದಿನದವರೆಗೂ ಆಗಿ ಈಗ ಮ್ಯಾಜಿಕ್ ಆಗಬೇಕು ಅಂದರೆ ಆಗಲ್ಲ. ಟೈಮ್ ಇರ್ತಾ ಎಫರ್ಟ್ ಹಾಕಿ, ಅಷ್ಟೇ ನನ್ನ ಸಜೆಷನ್ ನಿಮಗೆ. ಸೊ ನೆಕ್ಸ್ಟು ನೋಡಿ 70 to 80%. ಸೊ ಇಲ್ಲಿ ನಿಮಗೆ ಬಿಲೋ 1000 ರ್ಯಾಂಕಿಂಗ್ ಎಲ್ಲ ನನ್ನ ಪ್ರಕಾರ ಆಗೋದಿಲ್ಲ. ಸೊ ಬಿಲೋ 5000 ರ್ಯಾಂಕಿಂಗ್ ಬರೋಕ್ಕಾದ್ರೂ ನೀವು 160 to 180, ಇದು ಯಾಕೆಂದರೆ ಇಷ್ಟು ಮಾರ್ಕ್ಸ್ ಬೋರ್ಡಲ್ಲಿ ತೆಗೆದು ಇಷ್ಟು ಮಾರ್ಕ್ಸ್ ಸಿ ಇ ಟಿಲಿ ತೆಗೆಯೋದು ಹೈಲಿ ಇಂಪಾಸಿಬಲ್ ಅಂತಲೇ ಅಂದ್ಕೊಳ್ಳೋಣ. ಸೊ ಅಟ್ಲೀಸ್ಟ್ ನಿಮಗೆ ಅಚೀವಬಲ್ ಅಂದರೆ 120 to 130 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವೀಟ್ ಸ್ಪಾಟಿಗೆ ಬಂದು ಲ್ಯಾಂಡ್ ಅಪ್ ಆಗ್ತೀರಾ. ಆಯಿತಾ? ಸೊ ಇಷ್ಟು ಮಾರ್ಕ್ಸಲ್ಲಿ ಲ್ಯಾಂಡ್ ಅಪ್ ಆಗಿಬಿಟ್ಟು ಬೋರ್ಡ್ಸಲ್ಲಿ ಇಲ್ಲಿ ನೀವು ಹತ್ತತ್ರನೂ ಬರ್ತಾ ಇಲ್ಲ, ಇಲ್ಲೆಲ್ಲೋ ಲ್ಯಾಂಡ್ ಅಪ್ ಆದರೆ ನಿಮ್ಮ ರ್ಯಾಂಕು ಯಾರೂ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಈ ರ್ಯಾಂಕ್ ಸ್ಪಾಟಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ ಕಾಲೇಜನ್ನ ಹುಡ್ಕೋದು. ಆಯಿತಾ? ಸೊ ನೆಕ್ಸ್ಟು 60 to 70%. ನಿಮಗೆ ಸ್ವೀಟ್ ಸ್ಪಾಟ್ ಅಂತೂ ಇನ್ನೂ ಮೇಲೆ ಹೊಟ್ಟೋಯ್ತು, 130+ ಸ್ಕೋರ್ ಮಾಡಬೇಕು ಇನ್ ಆರ್ಡರ್ ಟು ಲ್ಯಾಂಡ್ ಅಪ್ ಇನ್ ಟಾಪ್ 10%. 5000 ಎಲ್ಲ ಅಲ್ಲ, ಬಿಲೋ 40,000 ಬರೋದೇ ಕಷ್ಟ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 50 to 60% ಬಂದರೆ ನೀವು ಸಿ ಇ ಟಿಲಿ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗಿತೀರಾ ಅಟ್ಲೀಸ್ಟ್ ನಿಮ್ಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಕಾಲೇಜು ಸಿಗೋ ಪ್ರಾಬಬಿಲಿಟಿ ಇರುತ್ತೆ. ಆಯಿತಾ? ಸೊ ಇದನ್ನು ಸೇವ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ಳಿ. ನಿಮಗೆ ಅಂದಾಜು ಇವಾಗ PCM ಎಷ್ಟು ಬರುತ್ತೆ ಅಂತ ಗೊತ್ತು. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ, ನನ್ನ ಹತ್ರ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇಲ್ಲ ಅಂದರೆ ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಫ್ರೀ ಮೆಟೀರಿಯಲ್ಸಲ್ಲಿ ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಈ ವರ್ಷದ ಗೌರ್ಮೆಂಟ್ ರಿಲೀಸ್ಡ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡಿ. ಸೊ ಅದರಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಬೋರ್ಡ್ಸಲ್ಲಿ ಅಂತ ನೀವೇ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು, ಸೊ ಹಾಗಾದರೆ ಸಿ ಇ ಟಿಗೆ ನಾನು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದು ಒಂದು ಮೆಂಟಲಿ ಪ್ರಿಪರೇಷನ್ ಅಷ್ಟೇ. ನನ್ನ ಸಜೆಷನ್ ಅಷ್ಟೇ, ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ವಾ, ಸೆಕೆಂಡ್ PUC ಪೋರ್ಷನನ್ನು ಕ್ಲೀನಾಗಿ ಚಾಚೂ ತಪ್ಪದೆ ಕ್ಲೀನಾಗಿ ಓದ್ಕೊಂಡು ಹೋಗಿ. ಅರ್ಥ ಆಯ್ತಾ? ಸೊ ಇನ್ನೂ ಟೈಮ್ ಇದೆ, ಆರಾಮಾಗಿ ಓದಿ. ಮಾಕ್ ಟೆಸ್ಟ್ಸು ಅಟೆಂಡ್ ಮಾಡಬೇಕಾ? ನಮ್ಮ ಆ್ಯಪಲ್ಲೇ ನಿಮಗೆ 299ಗೆ ಮಾಕ್ ಟೆಸ್ಟ್ಸು ಸಿಗುತ್ತೆ. 15 ಫುಲ್ ಲೆಂತ್ ಮಾಕ್ ಟೆಸ್ಟ್ ಇದೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಸೊ ಮೋರ್ ದ್ಯಾನ್ ಸಫಿಷಿಯಂಟ್. ನಿಮಗೆ ಆ್ಯಕ್ಚುಯಲ್ ಸಿ ಇ ಟಿ ಬರ್ದಂಗೆ ಇರುತ್ತೆ. ಸೊ ನಿಮಗೆ ಎಷ್ಟು ಬರುತ್ತೆ, ನಿಮ್ಮ ಟೈಮ್ ಇಂಪ್ರೂವ್ಮೆಂಟು ಎಲ್ಲದೂ ಆಗುತ್ತೆ ಮಾಕ್ ಟೆಸ್ಟ್ ಬರೆದ್ರೆ. ಆಯಿತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಎಫರ್ಟ್ಸ್ ಮ್ಯಾಕ್ಸಿಮಮ್ ಹಾಕಿ ಮಕ್ಕಳೇ. ಆ್ಯಂಡ್ ಹೊರಗಡೆ ತಿನ್ನೋದಕ್ಕೆ ಹೋಗಬೇಡಿ ಆದಷ್ಟು, ಯಾಕೆಂದರೆ ಇದು ಮತ್ತೆ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಸಿ ಇ ಟಿ ಎಲ್ಲ ಬರೆಯೋದು. ಮತ್ತು ಇಯರ್ ಬ್ಯಾಕ್ ತೊಗೊಂಡು ಮತ್ತೇನೋ ಮಾಡ್ತೀನಿ ಬೇಡ. ಹಾರ್ಡ್ ಅರ್ನ್ಡ್ ಮನಿ ನೀವು ಪೇರೆಂಟ್ಸ್ದು ಹಾಳು ಮಾಡೋದಕ್ಕೆ ಹೋಗಬೇಡಿ. ಸೊ ಯು ಗೋ ಆನ್ ವಿತ್ ದ ಫ್ಲೋ ಆಫ್ ಯುವರ್ ಲೈಫ್. ಆಯಿತಾ? ಸೊ ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. That's it for this video. This is your teacher Nagabharana signing off with a smile. I'll meet you guys in the next video. Until then, have a nice day. Bye.